श्रीगुरुभ्यो नमः। हरि ओम। सृष्टिस्थित्यप्ययेयानियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीष शत्रुत्मकस्य विष्णोर्व्यस्ताः समस्ता सकलगुणनिधिः सर्वदोषो व्यपेतः पूर्णानन्दव्ययो यो गुरुरपि परमश्चिन्तयेदं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवे मुख्यन्तीं सूर्यः तेजो वारिमृतां यथा विनिमयो यत्र सर्गो मृषा धाम्ना स्वेन सदा निरस्तगुहकं सत्यं परं धीमहि नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदद्यमारानिधीन् श्रीसत्यव्रतराघवेन्द्रमुनिपान् सद्बोधदध्यानपान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओಂ। ಪಂಚಮಸ್ಕಂದದಲ್ಲಿ ಭಗವಂತ ಅನೇಕ ತತ್ವಗಳನ್ನು ತಾನು ಉಪದೇಶ ಮಾಡಿದ್ದಾನೆ. ನಿನ್ನೆ ನಾವು ಕೇಳಿದಂತೆ ಪ್ರಿಯವೃತ ರಾಜನಿಗೆ ತಾನು ವನಕ್ಕೆ ಹೋಗುವುದು ಬೇಡ, ನೀನು ಮಾಡುವ ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕು ಅಂತ ಹೇಳಿ ಉಪದೇಶ ಮಾಡಿ ಬ್ರಹ್ಮದೇವರಿಂದ ತಾನು ಉಪದೇಶ ಮಾಡಿಸಿದ. ತನ್ನ ತಂದೆಯಾದ ಸ್ವಯಂಭುವ ಮನು ಮಾಡಿಸಿ ಕೊನೆಗೆ ಅವನು ರಾಜ್ಯವನ್ನು ಆಳುವಂತೆ ಮನಸ್ಸನ್ನು ಮಾಡಿ ತಾನು ಅಲ್ಲೇ ಇಟ್ಟಿದ್ದಾನೆ. ಪ್ರಜಾಪತಿ ಅಂತನ್ನುವ ವಿಶ್ವಕರ್ಮ ಅವನ ಮಗಳಾದಂತಹ ಬರ್ಹಿಷ್ಮತಿಯನ್ನು ಕೊಟ್ಟು ಮದುವೆ ಮಾಡಿ 10 ಜನ ಸಂತಾನವನ್ನು ಪಡೆದಿದ್ದಾನೆ, ಮಕ್ಕಳನ್ನು. ಅದರಲ್ಲಿ 7 ಜನ ತಾವು ಭೂಮಂಡಲಕ್ಕೆ ಸಪ್ತದ್ವೀಪ ಸಾಗರಗಳಿಗೆ ತಾವು ರಾಜ್ಯರಾಗಿದ್ದಾರೆ. ಇನ್ನು 3 ಜನ ಕವಿ, ಮಹಾವೀರ, ಸಮನ ಇವರು ಅಡವಿಗೆ ಹೋಗಿಬಿಟ್ಟಿದ್ದಾರೆ. ಊರ್ಜಸ್ವತಿ ಅಂತನ್ನುವ ಒಬ್ಬ ಹೆಣ್ಣು ಮಗಳು, ಅವಳಿಗೆ ಮತ್ತು ಕಾವ್ಯಸುತನಾದಂತಹ ಶುಕ್ರಾಚಾರ್ಯರು ಉಶನಸ್ ಅವರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅದ್ಭುತವಾಗಿ ತಾನು ಭೂಮಿಯನ್ನು ಪ್ರಿಯವೃತ ರಾಜ ತಾನು ಆಳಿದ್ದಾನೆ. ಅಲ್ಲೇ ಕೊಡ್ಬೋದು, ಇಷ್ಟು ಜನ ಇದ್ದಾರೆ. ಅವಶ್ಯವಾಗಿ ಅದ್ಭುತವಾದ ರೀತಿಯಲ್ಲಿ ತಾನು ರಾಜ್ಯವನ್ನು ಆಳಿದ್ದಾನೆ. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಇಷ್ಟು ದೊಡ್ಡ ರಾಜ್ಯ ಒಂದು ಮನೆ ನಡೆಸಲಿಕ್ಕೆ ಆಗುವುದಿಲ್ಲ ನಮ್ಮ ಕೈಯಿಂದ. 2 ಬಿಟ್ಟು 3 ಮಂದಿ ಮಕ್ಕಳಾದ್ರೆ ಅಂದರೆ ಒದ್ದಾಡ್ತೇವೆ. ಇಷ್ಟೆಲ್ಲ ಇದ್ದ ಹೇಗೆ ರಾಜ್ಯ ಆಡಿದ ಅಂತಂದರೆ ಅದಕ್ಕೆ ಭಾಗವತ ಹೇಳ್ತದೆ, ನೈವಂ ವಿಧ ಪುರುಷ ಕಾರ ಉಗುರು ಕ್ರಮಸ್ಯ ಪುಂಸಾಂ ತದಂಗ್ರಿರಸ ಷಡ್ಗುಣಾನಾಂ ಚಿತ್ರಂ ವಿದೂರ ವಿಗತ ಸಕೃದಾದಿತೀತ ಯನ್ನಾಮಧೇಯ ಮಧುನಾ ಸ ಜಹಾತಿ ಬಂಧಂ. ಪರಮಾತ್ಮನಲ್ಲಿ ವಿಶ್ವಾಸ, ಪರಮಾತ್ಮನಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಮಾಡುವಂತಹ ಸಾಮಾನ್ಯ ಒಬ್ಬ ಜಾತ್ಯಾತೀತನಾದ ವ್ಯಕ್ತಿಯು ಕೇವಲ ನಾಮಸ್ಮರಣೆಯಿಂದ ಸಕಲ ಪಾಪಗಳನ್ನು, ದುಃಖಗಳನ್ನು, ಸಂಸಾರವನ್ನೇ, ಬಂಧವನ್ನೇ, ಜಹಾತಿ ಬಂಧಂ, ಬಂಧವನ್ನೇ ಪರಿಹಾರ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದ ಆ ಪರಮಾತ್ಮನ ನಾಮಕ್ಕೆ ವಿಶ್ವಾಸದಿಂದ ಪರಮಾತ್ಮನ ನಾಮಸ್ಮರಣೆ ಮಾಡುವಂತಹ ವ್ಯಕ್ತಿಯ ಜೀವನವೇ ಉದ್ಧಾರವಾಗುವ ಹಂತ ಇದ್ದಾಗ ಇವನು ಸಾಮಾನ್ಯನಾದವನಲ್ಲ. ಯಾರಿವನು? ಬ್ರಹ್ಮದೇವರ ಮೊಮ್ಮಗ, ದೇವರ ಮರಿಮಗ. ಇಷ್ಟು ಇದ್ದ ಆ ವಂಶ, ಕುಲ, ಗೋತ್ರ, ತಂದೆ ತಾಯಿಗಳು ಇಷ್ಟು ಶ್ರೇಷ್ಠವಾಗಿ ಇದ್ದಾಗ ತಾನು ಇಷ್ಟು ಅದ್ಭುತವಾಗಿ ರಾಜ್ಯವನ್ನು ಆಳ್ತಾನೆ ಅಂತನ್ನುವುದು ಇದು ಆಶ್ಚರ್ಯಪಡುವ ಸಂಗತಿಯಲ್ಲ. ಅವಶ್ಯವಾಗಿ ದೇವರಲ್ಲಿ ವಿಶ್ವಾಸ ಮಾಡಿದ್ದಾನೆ. ಸಾಮಾನ್ಯ ವ್ಯಕ್ತಿಯೇ ಎಲ್ಲವನ್ನೂ ತಾನು ದೇವರ ನಾಮದಲ್ಲಿ ವಿಶ್ವಾಸ ಮಾಡಿದ್ದಕ್ಕೆ ಎಲ್ಲವನ್ನೂ ಗಳಿಸಲಿಕ್ಕೆ ಸಾಧ್ಯವಿದ್ದಾಗ ಇಂತಹ ಪ್ರಿಯವೃತ ರಾಜ ಅವಶ್ಯವಾಗಿ, ಆದರೂ ಕೂಡ ಅವನಿಗೆ ಬೇಸರ ಬಂತು. ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ನಾನು ಮಾಡಿದ್ದು ತಪ್ಪಾಯಿತು, ರಾಜ್ಯದಲ್ಲಿ ಬಹಳ ಆಸಕ್ತನಾದೆ, ನಾನು ಇನ್ನು ಮೇಲೆ ಬಿಡಬೇಕು ನಾನು ಅಂತ ಹೇಳಿ ವಿನೋದ ಮೃಗಂ ಮಾಂ ದಿಗ್ದಿಗೈತಿ ಗರಿಹಾಂಚಕಾರ. ಹೆಂಡತಿ, ಮಕ್ಕಳು, ಕೀರ್ತಿ, ರಾಜ್ಯ, ಭೋಗ ಅಂತ ಹೇಳಿ ಬಹಳ ಮಾಡಿಬಿಟ್ಟೆ. ನಾನು ಇಷ್ಟು ಮಾಡುವ ಅಗತ್ಯ ಇದ್ದಿದ್ದಿಲ್ಲ ನನಗೆ. ಹೀಗಾಗಿ ನಾನು ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ಹೇಳಿ ತಾನು ತನ್ನ ಮಗನಾದ ಮೊದಲೇ ಮಗ ಆದ್ರಿಂದ ಆಗ್ನಿಧ್ರ ಅಂತ ಒಬ್ಬ ಮಗ, ಅವನನ್ನು ಕರೆದು ಇನ್ನು ಮೇಲೆ ನೀನು ರಾಜ್ಯವನ್ನು ಆಳಪ್ಪ, ನಾನು ಬಿಟ್ಟು ಹೋಗ್ತೇನೆ ಅಂತ ಹೇಳಿ, ಒಬ್ಬ ತಂದೆ ಮಗನಿಗೆ ಆಸ್ತಿ ಕೊಡಬೇಕು ಅಂದರೆ, ಕೈಯಲ್ಲಿ ಕೀಲಿ ಕೊಡಬೇಕು ಅಂದ್ರೆ ಭಾಳ ಪೇಚಾಡ್ತಾನೆ, ಭಾಳ ಕಷ್ಟಪಟ್ಟು ದುಡಿದಿರ್ತಾನೆ.
ಅದನ್ನೆಲ್ಲ ಹಾಗೆ ಅನಾಯಾಸನೆ ಬಿಟ್ಟುಕೊಡೋದು ಅಂದ್ರೆ ಆಗೋದಿಲ್ಲ. ಆದ್ರೆ ಇವನು ಅನಾಯಾಸೇನೆ ಬಿಟ್ಟುಕೊಟ್ಟ. ಹೇಗೆ ಭಾಗವತ ದೃಷ್ಟಾಂತ ಕೊಡುತ್ತದೆ, ಮೃತಕಮಿವ ಸಮ ಮಹಾವಿಭೂತಿಂ ಅಪಹಾಯ ಮಹಾವಿಭೂತಿಂ. ಸಪ್ತದ್ವೀಪ ಸಪ್ತ ಸಾಗರಗಳು ಎಲ್ಲ ಅಂತಹ ಭಾರಿ ಪ್ರಚಂಡವಾದಂತಹ ಸಂಪತ್ತು ಮಹಾವಿಭೂತಿ. ಅಂತಹ ಮಹಾವಿಭೂತಿಯನ್ನ ಮೃತಕಮಿವ, ಹೆಣವನ್ನು ಮನುಷ್ಯ ಹೇಗೆ ತಿರಸ್ಕಾರ ಮಾಡಿ ಬಿಡ್ತಾನಲ್ಲ ಹಾಗೆ ತಾನು ತನ್ನ ಸಂಪತ್ತನ್ನು ಹೆಣದಂತೆ ಬಿಟ್ಟು ಹೋದ. ಹೆಣ ಎಷ್ಟು ದಿವಸ ಅಂತ ಇಟ್ಕೋತೀವಿ ಮನೆಯಲ್ಲಿ, ಎಷ್ಟು ತಾಸು ಅಂತ ಇಟ್ಕೋತೇವೆ. ನಮ್ಮದಿತ್ತು ಅಂತಂದ್ರೆ ನಮ್ಮವ್ರದೇ ಯಾರದಿತ್ತು ಅಂದ್ರೆ ಸ್ವಲ್ಪ ಅಳು ಬರ್ತದೆ, ಅಳುತ್ತೇವೆ, ದುಃಖ ಪಡ್ತೇವೆ. ಸ್ವಲ್ಪ ಹೆಚ್ಚುಕೊಂಡಿತ್ತು ಬಹಳ ಅಂತಂದ್ರೆ ಹೆಚ್ಚು ದುಃಖ ಆಗ್ತದೆ. ಬೇರೆ ಜನ ಏನ್ ಮಾಡ್ತಾರೆ, ಆಯ್ತು ಹೋಗ್ತಾರೆ, ನೋಡ್ತಾರೆ, ಬರ್ತಾರೆ, ಹೋಗ್ತಾರೆ. ಹಾಗೆ ಸತ್ತ ಹೆಣದ ಮೇಲೆ ವ್ಯಾಮೋಹ ಎಷ್ಟು ಹೊತ್ತು ಇರಬೇಕೋ ಅಥವಾ ವ್ಯಾಮೋಹನೇ ಇರೋದಿಲ್ಲವೋ ಹಾಗೆ ತನ್ನದೇ ಆದ ತಾನು ಗಳಿಸಿದ ಸಂಪತ್ತನ್ನ ಅನಾಯಾಸವಾಗಿ ಬಿಟ್ಟು ತಾನು ನಿರ್ವೇದ ಗೃಹೀತ ಹರಿ ವಿಹಾರಾನುಭವ ಭಗವತೋ ನಾರದಸ್ಯ ಪದವೀಂ ಪುನರೇವ ಅನುಸಸಾರ. ಮತ್ತೆ ನಾರದರು ತಾವು ಉಪದೇಶ ಮಾಡಿದ್ದರೋ ಏನೋ ಆ ಸ್ಥಾನಕ್ಕೆ ಹೋಗಿದ್ದಾನೆ, ತಾನು ತಪಸ್ಸನ್ನು ಮಾಡಲಿಕ್ಕೆ ಹೋದ. ತಂದೆ ಹೇಳಿದ ಮಾಡಿದ ತಾನು ಏನು ಉಪದೇಶ ಮಾಡಿದ್ನೋ ಅದರಲ್ಲೇನೆ ಇಟ್ಟುಕೊಂಡು ಇವಂ ಪಿತರಿ ಸಂಪ್ರವೃತ್ತೆ ತದುಶಾಸನೆ ವರ್ತಮಾನ ಆದ್ರಿಂದ ಜಂಬುದ್ವೀಪ, ಒಬ್ಬೊಬ್ಬರಿಗೆ ಒಂದೊಂದು ದ್ವೀಪವನ್ನು ಕೊಟ್ಟಿದ್ದಾನೆ. 7 ಮಂದಿ ಆಗಿದ್ದಾರೆ, ನಿನ್ನೆ ನೀವು ಕೇಳಿದ್ದಿ. ಇವನಿಗೆ ಜಂಬುದ್ವೀಪವನ್ನು ಕೊಟ್ಟಿದ್ದಾನೆ, ಔರಸ ಜಂಬುದ್ವೀಪವನ್ನು ಕೊಟ್ಟಿದ್ದಾನೆ. ಬ್ರಹ್ಮದೇವರ ಪಟ್ಟಣದಲ್ಲಿ ಅಪ್ಸರಾಸ್ತ್ರೀ ಪೂರ್ವಚಿತ್ತಿ ಅಂತ ಹೇಳಿ ಆ ಬ್ರಹ್ಮದೇವರೇ ತಾನು ಕೊಟ್ಟು ಕಳಿಸ್ತಾನೆ, ನೀನು ಹೋಗು ಅಂತ ಹೇಳಿ. ಕಾತ್ವಂ ವಿಕರ್ಷಸಿ ಚಂ ಕಿಮು ಮುನಿವರ್ಯ ಶೌಲೆ ಮಾಯಾಸಿ ಕಿಂ ಭಗವತ ಪರದೇವತಾಯ ವಿಜ್ಜೆ ವಿವರ್ಷಿಧನುಷಿ ಸುರದಾತ್ಮನರ್ಥೆ ಕಿಂ ವಾ ಮೃಗಾನ್ ಮೃಗಯಸೇ ವಿಪನೇ ಪ್ರಹಸ್ತಾತ್. ಇವನನ್ನು ಮದುವೆ ಮಾಡ್ಕೋಬೇಕು ಅಂತ ಇವಳನ್ನು ಮದುವೆ ಮಾಡ್ಕೋಬೇಕು ಅಂತ ಬೆನ್ ಹತ್ತಿದ್ದಾನೆ. ತಾನು ಇನ್ನೇನು ಮದುವೆ ಮಾಡ್ಕೋಬೇಕು ಅಂತ ವಿಚಾರ ಮಾಡಿದ. ತಾನು ಹೇಳ್ತಾಳೆ, ನೀವೆಲ್ಲ ಹೀಗೆ ನನ್ನ ಜೊತೆಗೆ ಅಂದರೆ ಮದುವೆ ಮಾಡ್ಕೊಳ್ತೀವಿ ಅಂತ ಮಾತು ಕೊಟ್ಟು ಮದುವೆ ಮಾಡ್ಕೊಳ್ಳೋದೇನೆ ನೀವು ರಾಜರು, ಹಾಗೆ ಹೋಗ್ಬಿಡ್ತೀರಿ. ಹಾಗೆಲ್ಲ ಆಗ್ತಿದ್ರೆ ನಾನು ನಿನ್ನ ಜೊತೆ ಮದುವೆ ಮಾಡ್ಕೊಳ್ಳೋದಿಲ್ಲ, ವಿಹಾರ ಮಾಡ್ಕೊಳ್ಳೋದಿಲ್ಲ, ಓಡಾಡೋದಿಲ್ಲ ಅಂತಂದಾಗ ಅವನು ಹೇಳ್ತಾನೆ, ನತ್ವಾಂ ತ್ಯಜಾಮಿ ದಯಿತಂ ದ್ವಿಜದೇವದತ್ತಂ. ಬ್ರಹ್ಮದೇವರ ಪಟ್ಟಣದಲ್ಲಿ ಇದ್ದವಳು ಬ್ರಹ್ಮದೇವರನ್ನ ಕಳಿಸಿದ್ದಾರೆ ಅಂತ ಹೇಳ್ತಿ, ಅಂದಮೇಲೆ ನಾನು ನಿನಗೆಂದೂ ಕೈ ಬಿಡುವುದಿಲ್ಲ, ನಿನ್ನನ್ನು ಕೈ ಹಿಡಿಲಿಕ್ಕಾಗಿಯೇ ನಾನು ಮದುವೆ ಮಾಡ್ಕೊಳ್ಳೋದು ಅಂತ ಹೇಳಿ ತಾನು ದೃಗಪಿನೋ ವಿನಯಾತಿ ಲಗ್ನಂ, ಅಕಿನಲ್ಲೇನೆ ಆಸಕ್ತನಾಗಿದ್ದು ಮದುವೆಯನ್ನು ಮಾಡಿಕೊಂಡಿದ್ದಾನೆ. 9 ಜನ ಮಕ್ಕಳನ್ನು ಪಡೆದಿದ್ದಾನೆ. ನಾಭಿ ಕಿಂಪುರುಷ ಹರಿವರ್ಷ ಇಲಾವೃತ ರಮ್ಯಕ ಹಿರಣ್ಮಯ ಕುರುಭದ್ರ ಹಿರಣ್ಮಯ ಭದ್ರಕೇತು ಭದ್ರಾಶ್ವ ಕೇತುಮಾಲ ಸೌಮ್ಯಕ ಅಂತ ಹೇಳಿ ಹೀಗೆ 9 ಜನ ಮಕ್ಕಳನ್ನು ಪಡೆದಿದ್ದಾನೆ. ತಾನು ಕೂಡ ತನ್ನ ತಂದೆ ಬೇಕಾದಷ್ಟೆಲ್ಲ ರಾಜ್ಯ ಆಳಿದ. ತಾನು ತಂದೆ ಮಾಡಿದ ಮಾರ್ಗದರ್ಶನದಲ್ಲೇನೆ ಅಲ್ಲಿ ಮೊದಲನೆಯ ಹಿರಿಯ ಮಗನಾದ ನಾಭಿ, ಆ ನಾಭಿಗೆ ರಾಜ್ಯವನ್ನ ಕೊಟ್ಟು ತಾನು ಹೊರಟು ಹೋಗಿದ್ದಾನೆ. ಆ ನಾಭಿರಾಜ ಮೇರುದೇವಿಯಲ್ಲಿ ತನ್ನ ಮೇರು ಪರ್ವತನ ಮಗಳಾದ ದೇವಿ ಪುತ್ರಿ ಅವನ ಜೊತೆಗೆ ಮದುವೆಯನ್ನು ಮಾಡಿಕೊಂಡಿದ್ದಾನೆ. ಯಜ್ಞ ಮಾಡಿ ಮತ್ತೆ ಸಂತಾನವನ್ನು ಬೆಳೆಸಬೇಕು. ಯಜ್ಞ ಮದುವೆ ಆದ ತಕ್ಷಣ ಸಂತಾನ ಕುಂಬಳ ಬೆಳಿಬೇಕಲ್ಲ ಅಂತ ಹೇಳಿ ತಾನು ಸಾಮಾನ್ಯವಾದ ಮಕ್ಕಳನ್ನು ಪಡೆಯೋದು ನಡೆಯೋದಿಲ್ಲ. ನಾನು ಮೇಲಿಂದ ಮೇಲೆ ಹೇಳ್ತಿರ್ತೇನೆ, ಯಾವುದಾದ್ರೂ ಸಮಯ ಹಿಡಿದ ಆ ಸಮಯ ಸಾಕ್ತಾ ಇದೆ ಅಂತಂದರೆ ಎಲ್ಲರದು ಆಯಿತು ನಂದಾಗಿಲ್ಲ ಅಂತ ಬೇಸರ ಪಡಬಾರ್ದು. ಯಾವುದಕ್ಕಾದರೂ ಮದುವೆಗಾಯಿತು, ಮಕ್ಕಳಾಯಿತು, ಅಥವಾ ಯಾವುದೇ ಸೆಟಲ್ಮೆಂಟ್ ಆಯಿತು, ಅಥವಾ ಮನೆ ಕಟ್ಟೋದಾಯಿತು, ಯಾವುದೇ ವಸ್ತು ನಮಗೆ ದೇವರು ಲಘು ಮಾಡಿಲ್ಲ ಅಥವಾ ಲಘು ಮಾಡಿದ್ದಾನೆ ಅಂತಾದರೆ ಲಘು ಮಾಡಿದವರಿಗೆ ಸಾಧನೆಯನ್ನ ಮುಂದೆ ಮಾಡುವ ಅವಕಾಶ ಕೊಡ್ತಾನೆ, ಅಥವಾ ಹಿಂದೆ ಸಾಧನೆ ಆಗಿ ಹೋಗಿರ್ತದೆ. ಯಾರಿಗೆ ಆಗಿಲ್ಲವೋ ಅವರಿಂದ ಸಾಧನೆ ಮಾಡಿಸಿ ಪರಮಾತ್ಮ ಫಲ ಕೊಡ್ತಾನೆ. ಯಾಕೆಂದ್ರೆ ದಿಢೀರಂತ ಫಲ ಕೊಟ್ಟು ಬಿಟ್ಟ ಅಂದ್ರೆ ಬಹಳ ದಿವಸ ಉಳಿಯುವುದಿಲ್ಲ. ಅದು ಆ ತಪಸ್ಸಿನಿಂದ ಏನು ನಾವು ಫಲ ಗಳಿಸ್ತೇವಲ್ಲ ಅದು ಬಹಳ ದೀರ್ಘಕಾಲದವರೆಗೆ ಇರ್ತದೆ. ಅದಕ್ಕೆ ಭಾಗವತ ಹೇಳ್ತದೆ. ಹಾಗಾಗಿ ಶ್ರೀಮದಾಚಾರ್ಯರನ್ನ ಪಡಿಬೇಕಾದ ದ್ವಿಷಡಬ್ಧ ಕಾಲ 12 ವರ್ಷಗಳ ಕಾಲ ತಾವು ತಪಸ್ಸನ್ನು ಮಾಡಿದ್ರು ಮಧ್ಯಗೆಯ ಭಟ್ಟರು ವೇದವತಿ ದೇವಿ. ಹನುಮಂತ ದೇವರನ್ನ ಪಡಿಲಿಕ್ಕೆ ಕೇಸರಯ್ಯ ಮತ್ತು ಅಂಜನಾದೇವಿ ಮತಂಗರ ಮಾತನ್ನು ಕೇಳಿ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ವಿ. ನಾವೆಲ್ಲ ಕೇಳ್ತೇವೆ. ಅಂದ್ರೆ ಸಾಮಾನ್ಯ ಪುತ್ರರನ್ನ ಪಡ್ಲಿಕ್ಕೆ ಏನು 2 ತಿಂಗಳು ಸಾಕು.
ಕಾಮಕ್ಕೆ ಎಷ್ಟು ಬೇಕು, ಮದುವೆಗೆ ಎಷ್ಟು ಬೇಕು, ಪಟ ಪಟ ಸಮಯ ಹಾಕಿಬಿಟ್ರೆ ಮುಗಿದೋಯ್ತು. ಹಾಗಲ್ಲ. ನಮ್ಮ ಉದ್ದೇಶ ದೀರ್ಘವಾದ ಆಲೋಚನೆ, ಮುಂದೆ ಆಗಬೇಕಾದ ವಿಚಾರ, ಅವುಗಳನ್ನು ವಿಚಾರ ಮಾಡಿಕೊಂಡು ತಾನು ಸಂತಾನವನ್ನು ಪಡಿಬೇಕು ಅಂತ ಇದೆ ಶಾಸ್ತ್ರದಲ್ಲಿ. ಹಾಗಾಗಿ ತಾನೇನು ಮಾಡಿದ, ನನ್ನ ವಂಶ ಬಹಳ ದೊಡ್ಡ ವಂಶ ಅಂದ ಮೇಲೆ ನಾನು ಸಂತಾನ ಪಡಿಬೇಕು. ಹಾಗಾಗಿ ಈ ಸಂತಾನ ಪಡಿದ್ರೆ ನಡೆಯುವುದಿಲ್ಲ, ಉತ್ತಮ ಸಂತಾನವನ್ನೇ ಪಡಿಬೇಕು ನಾನು ಅಂತ ಹೇಳಿ ಎಲ್ಲ ಬ್ರಾಹ್ಮಣರನ್ನ ಕರೆದು ಯಾಗ ಮಾಡಿಸ್ತಾನೆ, ಪೂಜಾದಿಗಳನ್ನು ಮಾಡಿಸ್ತಾನೆ. ದೇವರನ್ನು ಕುರಿಸಿ ಕೋಹು ಅರ್ಹಸಿ ಪುಮಾನ್ ಪರಿಜಾನು ಅನುರಾಗ ವಿರಚಿತ ಶಬಲ ಸಂಶಬ್ದ ಸಲಿಲ ಸಿತ ಸಿಕ ಕುಸಿ ತುಳಸಿ ದೂರ್ವಾಂಕುರೈರಪಿ ಸಂಭರ್ಜತಾ ಪರ್ಯಯ ಸಪರ್ಯಾಖಿಲ ಪರಮ ಪರಿತುಷೋತಿ. ಪರಮಾತ್ಮ ನನಗೆ ಏನ್ ಮಾಡಿದ್ರೆ ಸಂತೋಷ ಪಡ್ತಾನೆ, ಪರಮಾತ್ಮ ಎಲ್ಲ ಮಾಡಿದ್ರು ಸಂತೋಷ ಪಡ್ತಾನೆ. ಆದರೆ ಜೊತೆಗೆ ಭಕ್ತಿ ಒಂದು ಸೇರಿರ್ಬೇಕು ಯಾವಾಗಲೂ, ಜೊತೆಗೆ ನೀವು ದೊಡ್ಡ ಹಾರ ಹಾಕಿರೋ ಸಂತೋಷ ಪಡ್ತಾನೆ, ತುಳಸಿ ಪತ್ರ ಹಾಕಿರೋ ಸಂತೋಷ ಪಡ್ತಾನೆ. ಬಹಳ ಶ್ರೀಮಂತರಾಗಿದ್ರು, ಹಣವಂತರಾಗಿದ್ದರು, ಸಮೃದ್ಧಿ ಇತ್ತು ಅಂದ್ರೆ ಹಾರ ಹಾಕ್ಲಿಕ್ಕೆ ಬೇಕು, ಬೆಳ್ಳಿ ಕವಚ ಹಾಕ್ಲಿಕ್ಕೆ ಬೇಕು, ಬಂಗಾರ ಕವಚ ಹಾಕ್ಲಿಕ್ಕೆ ಬೇಕು. ಇದ್ದಾಗ ಅಂಥವ್ರು ಬರೀ ತುಳಸಿ ಪತ್ರ ಕೈ ಮುಗಿತೀನಿ ಅಂದ್ರೆ ನಡೆಯೋದಿಲ್ಲ. ಇಲ್ಲ ಅಷ್ಟೆಲ್ಲ ಇಲ್ಲ, ನನ್ನ ಹತ್ರ ಬರೀ ತುಳಸಿ ಪತ್ರ ಇದೆ, ತುಳಸಿ ಪತ್ರ ಹಾಕಿ, ತುಳಸಿ ಪತ್ರ ಇದ್ದವನು ನಾನು ಸಾಲ ಮಾಡಿ ದೇವರಿಗೆ ಬಂಗಾರ ಕವಚ ಹಾಕ್ತೇನೆ, ಹಾಗೂ ನಡೆಯೋದಿಲ್ಲ. ತನ್ನ ಯೋಗ್ಯತಾವನ್ನು ನೋಡಿಕೊಂಡು ಗುರುಗಳು ಅಂತಿರ್ತಾರೆ, ಹಿರಿಯರು ಅಂತಿರ್ತಾರೆ, ಜ್ಞಾನಿಗಳು ಅಂತಿರ್ತಾರೆ. ಅವರನ್ನು ಕೇಳಿ ನಾನು ಹೀಗೆ ಅನ್ಕೊಂಡಿದ್ದೇನೆ, ನಂದು ಯೋಗ್ಯತೆ ಏನು ತಿಳಿಸಿ, ನೀವು ಅದರ ಪ್ರಕಾರ ನಾನು ಸಾಧನ ಮಾಡ್ತೇನೆ ಅಂತ ಹೇಳಿ ಸಾಧನದಲ್ಲಿ ತಾನು ಆಸಕ್ತನಾದ ವ್ಯಕ್ತಿ ಸಾಧಕರನ್ನು ಕೇಳಿ ಸಾಧನ ಮಾಡಬೇಕು. ಹಾಗಾಗಿ ಇಲ್ಲಿ ಬೇಕಾದಷ್ಟು ಐಶ್ವರ್ಯ ಏನು ಕಮ್ಮಿ ಇದೆ ಹೇಳಿ, ಎಲ್ಲ ವೈಭವವನ್ನು ಮಾಡಿ ತಾನು ಸಾಧನೆ ಮಾಡಿದ್ದಾನೆ. ತುಳಸಿ ದುರ್ವಾಂಕುರಗಳಿಂದ ಪರಮಾತ್ಮನನ್ನು ಸಂತೋಷಪಡಿಸಿದ್ದಾನೆ. ಸಂತೋಷಪಡಿಸಿದಾಗ ಆ ಋತ್ವಿಜರು ಮತ್ತು ಈ ರಾಜ ತಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದ. ಏನಂತ, ಕಥಂಚಿತ್ ಸ್ಖಲನ ನಕ್ಷು ಪತನ ಜುಂಬಣ ಉದಾರ ಸ್ಥಾನಾದಿಷು ವಿವಶಾನಾಂನಃ ಸ್ಮರಣಾಯ ಜ್ವರ ಮರಣ ದಶಾಯಾಮಪಿ ಸಕಲ ಕಲ್ಮಶ ನಿರಸಾನಾನಿ ತವ ಗುಣನ ಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು. ಹಾದಿಯಲ್ಲಿ ಹೋಗ್ತಾ ಇರ್ತೇವೆ, ಏನೋ ಗಾಡಿ ಬರ್ತದೆ, ದೂರ ಸರಿತೀವಿ, ಅಮ್ಮ ಬಚಾವಾದೆ ನಾನು. ಹೋಗ್ತಾ ಇರ್ತೇವೆ, ದಡ ಜನ ಮೆಟ್ಲ ಇಳಿತಾ ಬಿದ್ದು ಬಿಡ್ತೇವೆ, ಮುಳುಚುಸ್ತದೆ. ಅಮ್ಮ ಅಪ್ಪ ಅಂತ ಕರಿತೇವೆ. ಯಾರು ನಮಗೆ ಅತಿ ಪ್ರೀತಿ ಪಾತ್ರರೋ ಅವ್ರ ಹೆಸರು ಬಾಯಿಲಿ ಬಂದ್ಬಿಡುತ್ತೆ. ಹಾಗೆಲ್ಲ ಅನ್ಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಏನನ್ಬೇಕು ಹಾಗಾದ್ರೆ, ದೇವರು, ಕೃಷ್ಣ, ವೇದವ್ಯಾಸ, ಧನ್ವಂತರಿ, ನೀನು ಕಾಪಾಡಿದೆಪ್ಪ ಇವತ್ತು ನನ್ನನ್ನು, ಏನೋ ಆಪತ್ತು ಬರ್ತಾ ಇತ್ತು, ನೀನು ನನ್ನ ಸ್ಮರಣೆ ಮಾಡ್ತಾ ನನ್ನನ್ನು ಎಲ್ಲ ಕಡೆಗೂ ಸುತ್ತಮುತ್ತಲು ಇದ್ದು ಅಗ್ರತೋ ನಾರಸಿಂಹಸ್ಯ ಕೃಷ್ಣ, ನೀನು ಹೋಗ್ಬೇಕಾದಾಗೆಲ್ಲ ಅಂದು ಹೋಗ್ಬೇಕು ಅಂತ ಇದೆ, ನೀನು ನನ್ನನ್ನು ಕಾಪಾಡಿದಿ ಅಂತ ಹೇಳಿ ಸ್ಖಲನ ಬಿದ್ದಾಗ ಅಥವಾ ಆಕಳಿಕೆ ಬಂದಾಗ ಜೋರು ಆಕಳಿಸ್ಬಿಡ್ತಾರೆ. ಪ್ರವಚನದಾಗ ಭಾಳ ಆಗ್ತಿರ್ತಾರೆ. ಆಕಳಿಸಿ ಏನೋ ಅಂದ್ಬಿಡುದು. ಆಕಳಿಕೆ ಬಂದಾಗಲೂ ಕಿವಿ ಮುಟ್ಟಿ ದೇವರ ನಾಮಸ್ಮರಣೆ ಮಾಡಬೇಕು. ನಿದ್ದೆ ಆದಾಗಲೂ ದೇವರ ಸ್ಮರಣೆ ಮಾಡಬೇಕು, ನಿದ್ದೆ ಆಗದೇ ಇದ್ದಾಗೂ ದೇವರ ಸ್ಮರಣೆ ಮಾಡಬೇಕು, ಊಟ ಬಹಳ ಸಿಕ್ಕಾಗೂ ದೇವರ ಸ್ಮರಣೆ ಮಾಡಬೇಕು, ಊಟ ಏನೂ ಸಿಗದೇ ಇದ್ದಾಗೂ ದೇವರ ಸ್ಮರಣೆ ಮಾಡಬೇಕು. ಯಾಕೆ? ಎಲ್ಲದಕ್ಕೂ ಕಾರಣ ಇದೆ. ನಿದ್ದೆ ಬಂದಾಗ ಎಷ್ಟು ಮಂದಿಗೆ ನಿದ್ದೆನೇ ಆಗ್ತಿರೋದಿಲ್ರಿ. ಕೆಲವ್ರು ಹೇಳ್ತಿರ್ತಾರೆ ನೋಡ್ರಿ, ಜಾಗ ಬದಲಾಯ್ತು ಅಂದ್ರೆ ನಿದ್ದೆ ಆಗೋದಿಲ್ಲ, 2 ತಲ್ದಿಂ ಬೇಕು, ಹಾಸಿಗೆ ಬೇಕು, ಅವೆಲ್ಲ ಎಲ್ಲದಕ್ಕೂ ಸೆಟ್ ಆಗಿಬಿಟ್ಟಿರ್ತಾರ ಅವ್ರು. ಕೆಲವ್ರು ಅಂತ ಪರಿಸ್ಥಿತಿ, ಕೈ ಒಂದಿದ್ರೆ ಸಾಕು ನಿದ್ದೆ ಆಗ್ತದೆ, ಭಾಗವತವೇ ಹೇಳ್ತದೆ. ಹಾಗಾಗಿ ನಿದ್ದೆ ಆಗ್ಲಿಕ್ಕೂ ದೇವರ ಅನುಗ್ರಹ ಬೇಕು. ನಿದ್ದೆ ಆಗದೆ ಇದ್ರೆ ಮೊದಲಿಗೆ ಗಂಟಲಿಗೆ ಹೊಡೆದು ಬೀಳ್ತದೆ, ನಮಗೆ ಗೊತ್ತಿದೆ, ನಾವು ಅನುಭವಿಸಿದ್ವಿ, ಕೈಕಾಲು ನೋವು ಆಗ್ತದೆ. ನಿದ್ದೆ ಆಗಬೇಕು. ನಿದ್ದೆ ಆದ್ರೆ ಪಚನ ಆಗ್ತದೆ. ಬಹಳ ಊಟ ಮಾಡಿದ್ದಾನೆ, ಪಚನ ಆಗ್ಲಿಲ್ಲ, ತಗೊಂಡೇನ್ ಮಾಡುದು? ಏನೂ ಸಿಕ್ಕಿಲ್ಲ, ಅದಕ್ಕೂ ದೇವರ ಅನುಗ್ರಹ ಬೇಕು. ಸಿಕ್ಕಾಗೂ ದೇವರ ಅನುಗ್ರಹ, ಸಿಕ್ಕದೇ ಇದ್ದಾಗ. ಹಾಗಾಗಿ ಎಲ್ಲ ಕಾಲಕ್ಕೂ ಸ್ಮರಣೆ ಮಾಡಬೇಕು. ವಿವಶಾನಾಂ ನ ಸ್ಮರಣಾಯ, ಜ್ವರ ಬಂದಾಗ, ಮರಣ ಬಂದಾಗ, ಎಲ್ಲಾ ಅವಸ್ಥೆಗಳಲ್ಲೂ ನಿನ್ನ ನಾಮಸ್ಮರಣೆ ಆಗುವಂತೆ ನನಗೆ ಅನುಗ್ರಹ ಮಾಡು ಅಂತ ದೇವರನ್ನ ಸ್ಮರಣೆ ಮಾಡ್ತಾ ಯಾಗವನ್ನ, ಆಹುತಿಯನ್ನ ಹಾಕ್ತಾ ಇದ್ದಾರೆ. ಅಷ್ಟರೊಳಗೆ ಪರಮಾತ್ಮ ಎದುರಿಗೆ ಬಂದ. ನೋಡ್ರಿ, ಆಗಿನ ಕಾಲದಲ್ಲಿ ಅಷ್ಟು ಭಕ್ತಿ, ಶ್ರದ್ಧಾ, ಆ ಪಾವಿತ್ರ್ಯತಾ, ಆ ಬ್ರಾಹ್ಮಣರು, ಮಾಡಿಸೋನು ಮಾಡೋನು ಎಲ್ಲರೂ ಹಾಗೆ ಇರ್ತಾ ಇದ್ರು. ಹಾಗಾಗಿ ದೇವರೇ ಎದುರಿಗೆ ಬಂದ್ಬಿಡ್ತಿದ್ದ. ಯಾರೇ ಕರೀಲಿ ಆ ಕಾಲಕ್ಕೆ ದೇವರ ಎದುರಿಗೆ ಬಂದಾಗ ಮಹರ್ಷಿ, ಇವನು ರಾಜ ಸಾಮಾನ್ಯ ಅಲ್ಲ, ಮಹರ್ಷಿ, ಇವನು ದೊಡ್ಡ ಋಷಿ ತುಲ್ಯನಾದ ವ್ಯಕ್ತಿ, ಅಪತ್ಯ ಕಾಮ, ಮಕ್ಕಳು ಬೇಕು ಅಂತ ಅಪೇಕ್ಷಾ ಪಟ್ಟಿದ್ದಾನೆ, ಯಾಗವನ್ನು ಮಾಡಿಸ್ತಾನೆ. ಹಾಗಾಗಿ ಮಕ್ಕಳು, ಸಾಮಾನ್ಯ ಮಕ್ಕಳು ಬೇಡ, ನಿನ್ನಂತ ಮಕ್ಕಳು ಬೇಕಂತೆ.
ನಿನ್ನ ದೇವರು ಬಂದಿದ್ದಿ ನೀನು, ನಿನ್ನಂತ ಯದಮುಷ್ಮಾತ್ ಅಜಹ ಮಯಾ ಸದೃಶಃ ಭೂಯ, ನಿನ್ನಂತ ಮಗನಾಗ್ಬೇಕು. ದೇವರಂದ ನನ್ನಂತ ಮಕ್ಕಳು ಜಗತ್ತಿನಲ್ಲಿ ಯಾರೂ ಸಿಗುವುದಿಲ್ಲ, ನನ್ನ ಸದೃಶರಾದವರೇ ಜಗತ್ತಿನಲ್ಲಿ ಯಾರೂ ಇಲ್ಲ. ಹಾಗಾಗಿ ಆಗಬೇಕಾದದ್ದು ಯಾಗವನ್ನು ನೀವು ಮಾಡಿಸಿದ್ದೀರಿ ಅಂದ ಮೇಲೆ ನಾನೇ ಬಂದು ಮಗನಾಗ್ತೇನೆ ಅಂತ ದೇವರು ಹೇಳ್ತಾನೆ. ಯಾಕೆ? ನಾನು ವಿಚಾರ ಮಾಡಿದ್ದಿಲ್ಲ, ಆದರೆ ನೀವೆಲ್ಲ ಬ್ರಾಹ್ಮಣರು. ಬ್ರಾಹ್ಮಣರು ಅಂದ್ರೆ ಬೇರೆ ಎಲ್ಲ ನನ್ನ ಮುಖ ಇದ್ದಂತೆ. ಬ್ರಾಹ್ಮಣರು ಅಂದ್ರೆ ಬ್ರಾಹ್ಮಣರು ಏನು ನುಡಿತಾರೋ, ಬ್ರಾಹ್ಮಣರಿಗೆ ಏನೇ ಅವಮಾನ ಆದರೂ ನನಗೆ ಅವಮಾನದ್ದು. ಬ್ರಾಹ್ಮಣರು ನುಡಿದರೆ ಅದು ನಾನು ನುಡಿದಂತೆ. ಹಾಗಾಗಿ ಕಲಿಯುಗದಲ್ಲಿ ಅವರಿಗೆ ಭೂಸುರ ಅಂತ ಕರೀತಾರೆ. ಹಾಗಾಗಿ ಬ್ರಾಹ್ಮಣ ಕೈವಲ್ಯ ತಥಾಪಿ ಬ್ರಹ್ಮವಾದೋ ನಮೃಷಾ ಭವಿತು ಬರ್ಹತಿ. ಬ್ರಾಹ್ಮಣರ ವಾಕ್ಯ ಇದು. ಯಾವಾಗ ಮುಗಿಸಂತೀವಿ ನಾವು? ನಾನು ಟೈಮ್ ಇಟ್ಕೊಂಡಿಲ್ಲ ನೋಡ್ರಿ ಪಾಪ, ಅವ್ರಿಗೆ ಸಮಯ 10 ನಿಮಿಷ ಹೇಳಲಿಲ್ಲ. ಬ್ರಹ್ಮವಾದೋ ನೃಷಾ ಭವಿತು ಮರ್ಹಸಿ ಮಯೇವ ಮುಖಂ, ನನ್ನದೇ ಮುಖ. ಬ್ರಾಹ್ಮಣರು ಅಂದ್ರೆ ಬೇರೆಯವರು ಯಾರು ಅಲ್ಲ. ಅವರು ಬ್ರಾಹ್ಮಣೋಸ್ತಿ ಮುಖಮಾಸಿತ್, ಅಗ್ನಿ ಬ್ರಾಹ್ಮಣ ಎಂದು ದೇವರ ಮುಖದಿಂದ ಹೊರಗೆ ಬಂದದ್ದು. ಹಾಗಾಗಿ ಯಾವತ್ತೂ ಪವಿತ್ರ. ಯಾರೋ ಒಬ್ನು ಪಾಪ ಬ್ರಾಹ್ಮಣರು ಬಂದ್ರು ಅಂದೆ, ಅವರು ಮಡಿ ಇಲ್ಲ, ನಾನು ಮಡಿಯಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ದೇನೆ, ಬಂದು ಮುಟ್ಟಿದ ಮೈಲಿಗೆ ಆಗ್ತದೆ ಎಂದೂ ಮಾಡ್ತಕ್ಕದ್ದಲ್ಲ. ಹಾಗೆ ನಮ್ಮ ಗುರುಗಳು ದೊಡ್ಡವರು ಇದ್ರಂದ್ರೆ ಹಾಗೆ ಇದ್ದಾಗ ಎದ್ದು ಹೋಗಿ ಮುಟ್ಟಿ ನಮಸ್ಕಾರ ಮಾಡಿ ಬಂದು ಮತ್ತೆ ದೇವ್ರ ಪೂಜಾ ಪ್ರಾರಂಭ ಮಾಡ್ಬೇಕಂತಿದೆ. ಯಾರವರು? ದೇವರು, ನಡೆದಾಡ ದೇವರವರೆಲ್ಲ ಬ್ರಾಹ್ಮಣರು ಅಂದ್ರೆ. ಅದಕ್ಕೂ ಎಲ್ಲ ತಾರತಮ್ಯ ಇದೆ. ಎಂಥವ್ರು ಸ್ವಾಮಿಗಳು ಬಂದ್ರು, ಇಲ್ಲೇ ಕೂತಾನು ಪೂಜೆ ಮಾಡ್ಕೋತ, ಹಾಗಲ್ಲ. ಗುರುಗಳು ಬಂದ್ರು, ಮಹಾಯೋಗ್ಯತಾವಂತರು ಬಂದ್ರು, ಅಂಥವ್ರಿಗೆಲ್ಲ ಇದು ಎಲ್ಲ ಅನ್ವಯಿಸ್ತದೆ. ಇರ್ಲಿ. ಅಂತೂ ಮಮೈವ ಮುಖಂ ಯದ್ ನಿಜ ನಿಜ ದೇವಕುಲಂ, ದೇವತೆಗಳಂತೆ ಸಮಾನರಾದವರು. ಹಾಗಾಗಿ ನೀವು ಹೇಳಿದ್ದೀರಿ ಅಂತ ಹೇಳಿ ನಾನೇ ಮಗನಾಗಿ ಬರ್ತೇನೆ ಅಂತ ಹೇಳ್ತಾರೆ. ಯಾಕೆ ನಾನು ಬರಬೇಕಾಗಿದ್ದು? ನೀವು ಹೇಳಿದಿ ಒಂದು, ನಾನು ಅನೇಕ ಜನರಿಗೆ ಉಪದೇಶ ಮಾಡಬೇಕಾಗಿ. ಮೇರುದೇವ್ಯಾಂ, ಆ ಮೇರುದೇವಿ ಮತ್ತು ನಾಭಿ ಅವನ ಮಗನಾಗಿ ನಾನು ಬರ್ತೇನೆ, ಬಂದು ಎಲ್ಲರಿಗೂ ಉಪದೇಶ ಮಾಡ್ತೇನೆ. ಎಲ್ಲ ವಿಧವಾದಂತಹ ಉಪದೇಶಗಳು, ಆಯಾ ವರ್ಣದವರಿಗೆ, ಆಯಾ ಕುಲದವರಿಗೆ ಎಲ್ಲ ವಿಧವಾದಂತಹ ಉಪದೇಶಗಳನ್ನು ಮಾಡಬೇಕಾಗಿದೆ. ವಾತರ ಶ್ವನಾಂ ಶ್ರವಣಾನಾಂ, ನಗ್ನನಾದವರಿಗೆ, ಸನ್ಯಾಸಿಗಳಿಗೆ, ಬ್ರಾಹ್ಮಣರಿಗೆ, ಎಲ್ಲ ವರ್ಣಾಶ್ರಮಗಳಿಗೆ ಬಂದು ನಾನು ಶುಕ್ಲಯಾತದ ಅವತಾರ, ಬಂದು ನಾನು ಅವತಾರ ಮಾಡಿ ಅವರಿಗೆ ಉಪದೇಶ ಮಾಡಬೇಕಾಗಿದೆ ಅಂತ ಹೇಳಿ ಪರಮಾತ್ಮ ತಾನು ಅತ್ಯಂತ ಶ್ರೇಷ್ಠವಾದ ರೂಪ ಋಷಭ ಅಂತನ್ನುವ ಅವತಾರವನ್ನು ತಾಳಿದ್ದಾನೆ ಪರಮಾತ್ಮ. ಇದು ಜ್ಞಾನಸ್ವರೂಪ ಬರುವಂತ. ವೇದವ್ಯಾಸ, ಋಷಭ ಇತ್ಯಾದಿ ಎಲ್ಲ ರೂಪಗಳು ಜ್ಞಾನವನ್ನು ಉಪದೇಶ ಮಾಡಲಿಕ್ಕೆ ಬಂದದ್ದು, ಇಲ್ಲಿ ಯುದ್ಧ ಆಡ್ಲಿಕ್ಕೆ ಬಂದದ್ದಲ್ಲ. ಕೃಷ್ಣ ಎರಡು ಮಾಡಿದ್ದಾನೆ, ಜ್ಞಾನವನ್ನು ಗೀತಾ ಉಪದೇಶ ಮಾಡಿದ್ದಾನೆ, ಮಹಾಭಾರತ ಉಪದೇಶ ಮಾಡಿದ್ದಾನೆ. ಹಾಗಾಗಿ ಈ ಕಡೆ ಯುದ್ಧನೂ ಆಡಿದ್ದಾನೆ. ವೇದವ್ಯಾಸ ದೇವರು ಕೇವಲ ಯುದ್ಧವನ್ನು ಆಡಿಲ್ಲವರು. ಹೀಗೆ ಜ್ಞಾನವನ್ನು ಉಪದೇಶ ಮಾಡುವಂತಹ ಶ್ರೇಷ್ಠವಾದ ರೂಪ ಅದು ಋಷಭ ಅಂತ ಹೇಳಿ ಭಾರಿ ಉತ್ತಮವಾಗಿದೆ ರೂಪ. ಪರಮಾತ್ಮ ಎಲ್ಲ ವಿಧವಾದ 32 ಲಕ್ಷಣಗಳಿಂದ ಭರಿತನಾಗಿ ಅಲ್ಲಿ ಅವತಾರ ಮಾಡಿದ್ದಾನೆ ಪರಮಾತ್ಮ. ಆಗ ತಾನೇ ರಾಜನಾಗಿದ್ದಾನೆ. ನಾಭಿಯ ಮಗನಾಗಿ ಋಷಭ ತಾನು ರಾಜನಾಗಿದ್ದಾನೆ. ಇನ್ನ ಭೂಲೋಕದಲ್ಲಿ ರಾಜ ಋಷಭನಾದರೆ ಸ್ವರ್ಗಲೋಕದಲ್ಲಿ ರಾಜ ಯಾರು ಅಂತಂದ್ರೆ ಸ್ವಯಂ ತಾನೇ ಪರಮಾತ್ಮ. ಯಜ್ಞನಾಮಕನಾದ ಪರಮಾತ್ಮನೇ ತಾನು ಇಂದ್ರನಾಗಿದ್ದಾನೆ. ಭೂಲೋಕದಲ್ಲಿ ದೇವರೇ ರಾಜ, ಸ್ವರ್ಗಲೋಕದಲ್ಲಿಯೂ ದೇವರೇ ರಾಜ. ಆಗ ಸ್ಪರ್ಧೆ ಬಂತು. ಈಗ ಸಾಮಾನ್ಯ ಯಯೋರೇವ ಸಮಂ ವಿತ್ತಂ ಅಂತ ಕೇಳಿದ್ದೀರಿ ನೀವು. ಸ್ಪರ್ಧೆ ಯಾರ ಜೊತೆಗೆ ಮಾಡ್ಬೇಕು? ಭಾರಿ ಬುದ್ಧಿವಂತ ಇದ್ದಾನೆ, ದಡ್ಡನ ಜೊತೆಗೆ ಸ್ಪರ್ಧೆ ಮಾಡ್ಬೇಕಾ? ಇಲ್ಲ. ಶ್ರೀಮಂತ ಇದ್ದಾನೆ, ಬಡವನ ಜೊತೆಗೆ ಸ್ಪರ್ಧೆ ಮಾಡ್ಬೇಕಾ? ಇಲ್ಲ. ಶ್ರೀಮಂತ ತನ್ನ ಸರಿಸಮಾನನಾದ ಶ್ರೀಮಂತ ಬಿಸಿನೆಸ್ ಮ್ಯಾನ್ ಇದ್ದಂದ್ರೆ ಸ್ಪರ್ಧೆ ಮಾಡ್ತಾನೆ. ಇವತ್ತು ಅದನ್ನ ಮಾಡಿದ, ನಾನು ಅದನ್ನೇ ಮಾಡ್ತೇನೆ, ನಾನು ಮೇಲೆ ಬರಬೇಕು. ಬುದ್ಧಿವಂತನಾದವನು ನೀವು ಪರೀಕ್ಷೆದಲ್ಲಿ ಇಷ್ಟು ಮಾರ್ಕ್ಸ್ ತಗೊಂಡ ಅಂದ್ರೆ ನಾನು ಅಷ್ಟೇ ತಗೋತೇನೆ ಅಂತ ಹೇಳಿ ಅವರಲ್ಲಿ ಪ್ರತಿಸ್ಪರ್ಧೆ ಇರ್ತದೆ. ಹಾಗೆ ಭೂಲೋಕದಲ್ಲಿ ಇದ್ದ ಋಷಭನಿಗೆ ಸ್ಪರ್ಧೆ ಮಾಡುವಂತೆ ಆದ ಯಜ್ಞನಾಮಕನಾದ ಪರಮಾತ್ಮ ಸ್ವರ್ಗದಲ್ಲಿ ಇಂದ್ರನಾಗಿದ್ದ. ಏನ್ ಸ್ಪರ್ಧೆ ಮಾಡಿದ ಅಂದ್ರೆ ಮಳೆನೇ ಕೊಡ್ಲಿಲ್ಲ. ಎಷ್ಟೋ ವರ್ಷಗಳಾಯ್ತು, ಮಳೆನೇ ಬರ್ತಾ ಇಲ್ಲ. ಅವಾಗ ಏನ್ ಮಾಡಿದ? ತಸ್ಯ ಹಿ ಇಂದ್ರ ಸ್ಪರ್ಧಮಾನ ಭಗವಾನ್ ವರ್ಷೆ ನವವರ್ಷ, ಮಳೆಯನ್ನು ಸುರಿಸಲೇ ಇಲ್ಲ. ಆಗ ತದವಧಾರ್ಯ ಭಗವಾನ್ ಋಷಭ ದೇವ ಯೋಗೇಶ್ವರ ಪ್ರಹಸ್ಯ ಆತ್ಮಯೋಗ ಮಾಯೆಯ ಸ್ವವರ್ಷಂ,
ಅಂಜನಾಭಂ ನಾಮ ಅಭ್ಯವರ್ಷತ್. ಅವನು ಮಳೆ ಕೊಡ್ಲಿಲ್ಲ ಅಂದ್ರೆ ಏನಾಯ್ತು, ನಾನು ಬರೆಸ್ತೇನೆ ಮಳೆ ಅಂತ ಹೇಳಿ ಪರಮಾತ್ಮ ತನ್ನ ಯೋಗ ಮಾಯ ಸಾಮರ್ಥ್ಯದಿಂದ ತಾನು ಇದ್ದ ಪ್ರದೇಶದಲ್ಲಿ ತಾನು ಮಳೆಗರಿಸಿಲ್ಲ. ಋಷಭ ಎಲ್ಲಿದ್ದನೋ ಅಲ್ಲೇ ಇಂದ್ರ ಮಳೆಗರಿಸಲಿಲ್ಲ. ಹಾಗಾಗಿ ನನ್ನ ಪ್ರದೇಶದಲ್ಲಿ ನಾನೇ ಮಳೆಗರ್ತೇನೆ ಅಂತ ಹೇಳಿ ಸಮೃದ್ಧ ವೃಷ್ಟಿಯನ್ನು ಮಾಡಿದ. ನಗತಾ ನಗತಾ ಸ್ವವರ್ಷಂ ಅಂಜನಾಭಂ. ಪರಮಾತ್ಮ ಕಪ್ಪು ಇದ್ದ, ಕಾಡಿಗೆಯನ್ನು ಹಚ್ಕೋತಾ ಇದ್ದ ಋಷಭನಾಮಕ ಪರಮಾತ್ಮ, ನೀಲಮೇಘಶ್ಯಾಮ. ಹಾಗಾಗಿ ಅವನು ಭೂಮಿಯನ್ನು ಆಳ್ತಾ ಇದ್ದಾನೆ. ಹಾಗಾಗಿ ಭೂಮಿಗೆ ಅಂಜನಾಭ, ಅಂಜನಾಭ ಅಂತ ಹೆಸರು. ಅವನ ಮಗ ಬಂದ ಆದ್ದರಿಂದಾಗಿ ಮುಂದೆ ಅದಕ್ಕಾಗಿ ಭಾರತ ಅಂತ ಹೆಸರು ಬಂತು, ಭರತ ಅಂತ ಹೆಸರು ಬಂತು. ಭೂಮಿಗೆ ಮೊದಲಿಗೆ ಭರತ ಬರೋಕ್ಕಿಂತ ಮುಂಚೆಗೆ ಇದಕ್ಕೆ ಭಾರತ, ನಮ್ಮ ದೇಶ ಯಾವುದು, ಭಾರತ ಭೂಮಿ ಅಂತ ನಾವು ಕರಿತೀವಿ, ಭರತ ದೇಶ ಅಂತ ಕರಿತೀವಿ. ಭರತ ವರ್ಷ, ಭರತ ಖಂಡೆ, ಪೃಥ್ವಿ, ಅವನು ಆಡುವ ಪೃಥ್ವಿ, ಸಪ್ತದ್ವೀಪ ಸಪ್ತಸಾಗರಗಳು. ಹಾಗಾಗಿ ಈ ಜಂಬೂದ್ವೀಪ ಸುತ್ತಲೂ ಇರುತ್ತದೆ. ಇದು ಆಡೋದು ಜಂಬೂದ್ವೀಪ, ಜಂಬೂದ್ವೀಪ, ಪಕ್ಷದ್ವೀಪ, ಶಾಲ್ಮನಿ ದ್ವೀಪ, 9 ದ್ವೀಪಗಳಿವೆ. ಪೃಥ್ವಿ ಸುತ್ತಲೂ ಇದ್ದದ್ದು ಜಂಬೂದ್ವೀಪ. ಅದಾದ ಮೇಲೆ ಅದರ 2 ಪಟ್ಟು ಪಕ್ಷದ್ವೀಪ ಬರ್ತದೆ. ಭಾಗವತ ಮುಂದೆ ವರ್ಣನೆ ಮಾಡ್ತದೆ. ಅದು 2 ಪಟ್ಟು 10 ಪಟ್ಟು ಮುಂದೆ ಮುಂದೆ ಬೆಳೀತಾ ಬೆಳೀತಾ ಹೋಗ್ತದೆ. ಅದಾದ ಮೇಲೆ ಬ್ರಹ್ಮಾಂಡ, ಮೇಲೆ ಖರ್ಪರ, 2 ಪಟ್ಟು ಖರ್ಪರ ಇದೆ. ಅದರ 2 ಪಟ್ಟು ಪೃಥ್ವಿ ತತ್ವ, ಜಲತತ್ವ. ಹೀಗೆ ಹೋಗ್ತಾ ಹೋಗ್ತಾ ಮಹತ್ತತ್ವ, ಪ್ರಕೃತಿ ತತ್ವದವರೆಗೆ ಲೆಕ್ಕ ಕೊಡ್ತಾರೆ. ಅಂತೂ ಬ್ರಹ್ಮಾಂಡದ ಸುತ್ತಲೂ ಇರುವುದು, ಪೃಥ್ವಿ ತತ್ವದ ಸುತ್ತಲೂ ಇರುವುದು ಜಂಬೂದ್ವೀಪ. ಹಾಗಾಗಿ ಆ ಜಂಬೂದ್ವೀಪಕ್ಕೆ ರಾಜನಾಗಿದ್ದಾನೆ. ರಾಜನಾದಾಗ ತಾನು ಮಳೆಗರೆದಿದ್ದ. ಬಹಳ ಸಂತೋಷವಾಯಿತು ಜನಕ್ಕೆಲ್ಲ. ಆಗ ಯಾಕೆ ಹೀಗೆ ಪರಮಾತ್ಮ ಮಾಡಿದ ಅಂತಂದ್ರೆ, ತಳಗಡೆ ಇದ್ದ ಋಷಭನಾಮಕನಾದ ಪರಮಾತ್ಮನ ಮಹಿಮೆ ಜನಕ್ಕೆ ಗೊತ್ತಾಗಬೇಕು. ದೇವರಲ್ಲಿ ಪರಸ್ಪರ ಜಗಳ ಇರುವುದಿಲ್ಲ. ಅವನು ದೊಡ್ಡವನು, ಇವನು ಸಣ್ಣವನು ಅಂತ ಮಾಡುವ ಅಗತ್ಯ ಇದ್ದಿದ್ದಿಲ್ಲ. ಯಾಕೆ ಮಾಡಿದ? ಭೂಲೋಕದಲ್ಲಿ ಇವನು ವಿಶ್ವಾಸ ಬರಬೇಕಲ್ಲ. ಇಷ್ಟು ದಿನಗಳ ಕಾಲ ನಾನು ಮಳೆಗರಲಿಲ್ಲ, ಆದರೆ ತನ್ನ ತಪಸ್ಸಿನ ಪ್ರಭಾವದಿಂದ ತಾನು ಮಳೆಗರಿಸಿ ಭೂಲೋಕದಲ್ಲಿ ಎಲ್ಲರಿಗೆ ಸಂತೋಷಪಡಿಸಿದ ಸಾಮಾನ್ಯನಾದ ವ್ಯಕ್ತಿಯಲ್ಲಿ ಇವನು. ರಾಮ ಪರಶುರಾಮ ದೇವರಿಗೆ ಯುದ್ಧವಾಯಿತು. ಧನುಸ್ಸನ್ನು ಮುರಿದಾಗ ಸೀತಾ ಸ್ವಯಂವರ ಸಮಯದಲ್ಲಿ ರಾಮದೇವರ ಜೊತೆಗೆ ಪರಶುರಾಮ ದೇವರು ಬಂದು ತಾನು ಯುದ್ಧವಾಡಲಿಕ್ಕೆ ಬರ್ತಾರೆ. ಯಾಕೆ ಆ ಪ್ರಸಂಗ ಬಂತು ಅಂದ್ರೆ, ಅದಕ್ಕೊಂದು ಕಥೆ ಇದೆ. ಎಲ್ಲ ದೈತ್ಯರು ಅವಧ್ಯತ್ವವನ್ನು ವರ ಪಡಿತಾ ಇದ್ರು. ನಾನು ಮೇಲಿನ ಮೇಲೆ ಹೇಳ್ತೀನಿ, ದೇವತೆಗಳು ಯಾವಾಗಲೂ ನಾವು ಸಾಯಬಾರದು ಅಂತ ವರ ಪಡಿತಾರೆ. ಯಾರೇ ನೋಡ್ರಿ ನೀವು ತಪಸ್ಸು ಮಾಡಿದರೆ, ಹಿರಣ್ಯಕಶಿಪು ಮೊದಲು ಮಾಡಿಕೊಂಡು ಯಾರೇ ಮತ್ತೆ ದೈತ್ಯರಿದ್ರೆ ಅವರು ನಾನು ಸಾಯಬಾರದು ಅಂತ ವರ ಪಡ್ತಾರೆ. ದೇವತೆಗಳೇನು ಮಾಡ್ತಾರೆ? ನನಗೆ ಹುಟ್ಟೇ ಬರಬಾರದು ಅಂತ ತಪಸ್ಸು ಮಾಡ್ತಾರೆ. ಹುಟ್ಟಿದರೆ ತಾನೇ ಸಾಯೋದು, ಹುಟ್ಟೇ ಬರಲಿಲ್ಲ ಅಂದ್ರೆ ಮೋಕ್ಷಕ್ಕೂ ಹೋಗ್ಬೇಕು ನಾವು ಅಂತ ತಪಸ್ಸು ಮಾಡುವುದು ದೇವತೆಗಳ ಸ್ವಭಾವ. ಆದರೆ ಹುಟ್ಟಿದರೆ ಸಾಯಬಾರದು, ನಾನು ಯಾವಾಗಲೂ ಇದ್ದು ಅಜರಾಮಜರನಾಗಿ ಎಲ್ಲರಿಗೂ ಪೀಡೆ ಕೊಡಬೇಕು ಅಂತ ದುರ್ಬುದ್ಧಿಯಿಂದ ಮಾಡುವ ಇವರು. ಇರಲಿ, ನಾನು ಹೇಳುವ ತಾತ್ಪರ್ಯ ಏನು ಅಂದ್ರೆ, ಏನು ಹೇಳ್ತದೆ, ಹಾಗೆ ತಾನು ಈ ಋಷಭನಾಮಕ ಪರಮಾತ್ಮ ಹಾಗೆ ಋಷಭನಾಮಕ ಪರಮಾತ್ಮನಿಗೂ ಇವನಿಗೂ ಹೇಗೆ ಯುದ್ಧ ಮಾಡಿದಂತೆ ಆಗಿ ಜನರ ಮೇಲೆ ಇವನಿಗೆ ಭರವಸೆ ಬರುವಂತಾಯಿತೋ, ಹಾಗೆ ಪರಶುರಾಮ ದೇವರಿಗೂ ಇವರಿಗೆ ಯುದ್ಧವಾದಾಗ ಎಲ್ಲ ಅಸುರರು ಕೇಳುವ ವರವನ್ನು ತಾನು ಕೇಳಬಾರದು ಅಂತ ಒಬ್ಬ ಅತುಲ ಎಂಬ ದೈತ್ಯ ತಾನೇನ್ ಮಾಡಿದ, ದೇವರು ಯಾವತ್ತು ಸೋಲ್ತಾನಲ್ಲ ಅವತ್ತು ನಾನು ಸಾಯ್ಬೇಕು, ನಾನು ಇರುವುದು ದೇವರಲ್ಲೇ ಇರ್ಬೇಕು ನಾನು ಅಂತ ಹೇಳಿ ದೇವರು ಹೊಟ್ಟೆಯಲ್ಲೇ ಬಂದು ಕೂತವನು. ದೇವರು ಯಾವಾಗ ಸೋಲ್ತಾನ? ಆದರೂ ಪರಶುರಾಮ ದೇವರು 21 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಹಾಕಿ ಎಲ್ಲ ದುಷ್ಟ ರಾಜರನ್ನ ರುಂಡವನ್ನ ಕಡೆದು ತಾವು ಭೂಮಿಯನ್ನ ಸುರಕ್ಷಿತವಾಗಿಟ್ಟಂತಹ ಮಹಾನುಭಾವರು ಪರಶುರಾಮ ದೇವರು. ಅವರು ಹೊಟ್ಟೆಯಲ್ಲಿ ಇದ್ದಾಗ ಅವರು ಸೋಲುವ ಪ್ರಸಂಗನೇ ಇಲ್ಲ. ಹಾಗಾಗಿ ದೇವರು ಏನು ವಿಚಾರ ಮಾಡಿದ, ಅದಕ್ಕೆ ನೀ ಹೀಗೆ ವಿಚಾರ ಮಾಡಿದರೆ ನಿನಕ್ಕಿಂತ ಬುದ್ಧಿವಂತ ನಾನು ವಿಚಾರ ಮಾಡ್ತೇನೆ. ಅದಕ್ಕೆ ಸೋಲು ಬೇರೆಯವರಿಂದ ಬಂದರೆ ಸೋಲು ಪರಮಾತ್ಮನಿಗೆ. ತನ್ನದೇ ಆದ ಅತ್ಯಂತ ಅಭಿನ್ನವಾದ ರಾಮ ರೂಪದಿಂದ ಸೋಲು ಬಂದರೆ ಅವನಿಗೆ ಭಯ. ಹಾಗಾಗಿ ರಾಮ ಪರಶುರಾಮ ದೇವರಿಗೆ ಯುದ್ಧವಾಗಬೇಕಾದಾಗ ರಾಮ ಬಾಣ ಬಿಟ್ಟಾಗ ಪರಶುರಾಮ ದೇವರು ಹೇಳ್ತಾರೆ, ನೋಡು ಆ ಬಾಣ ಬಂದು ನನಗೆ ಹೊಟ್ಟೆಗೆ ಚುಸ್ತದೆ, ನಾನು ಸಾಯ್ತೇನೆ, ಹಾಗಾಗಿ ನೀನು ಹೊರಗೆ ಹೋದಿ ಅಂದ್ರೆ ಬದುಕ್ತೆ, ಇಲ್ಲ ನೀ ಸತ್ತು ಹೋಗ್ತೀನಿ ನೋಡು ನನ್ನ ಜೊತೆಗೆ ನೀನು ಅಂತಂದಾಗ ಪಾಪ ಹುಚ್ಚ ಅತುಲ ಹೊರಗೆ ಬಂದ್ಬಿಟ್ಟ.
ಆಗ ಆ ಬಾಣ ಬಂದು ಬಡಿತು, ಅತುಲ ಸತ್ತ. ದೇವರು ಅತುಲನನ್ನ ಹಾಗೆ ಕೊಲ್ಲಬಹುದಾಗಿತ್ತು. ತಪಸ್ಸನ್ನು ಮಾಡೋರಿಗೆ ವಿಶ್ವಾಸ ಕಮ್ಮಿ ಆಗ್ತದೆ. ಏನ್ರಿ ತಪಸ್ ಮಾಡಿದ್ದಕ್ಕೆ ಹೊರ ಬರುತ್ತದೆ, ಕೊನೆಗೆ ಅವನಿಗೇನ್ ಬೇಕು ಅದೇ ಆಗ್ತದೆ ಅಂತ ಅವಿಶ್ವಾಸ ಬರಬಾರದು. ರಾಮನ ಕೀರ್ತಿಯೂ ಬರಬೇಕು. ಹಾಗೆ ಇಲ್ಲಿಯೂ ಕೂಡ ಯಜ್ಞನಾಮಕನಾದ ಪರಮಾತ್ಮ ಇಂದ್ರ ಅವನು ತಾನು ಪರಸ್ಪರವಾಗಿ ಸ್ಪರ್ಧೆಯನ್ನು ಮಾಡಿದಾಗ ತಳಗಡೆ ಇದ್ದ ಋಷಭನ ಮೇಲೆ ಅತಿಯಾದ ವಿಶ್ವಾಸ ಬಂದು ನಾರಾಯಣ ಸ್ವಯಂ ಇವನು ಅಂತ ಎಲ್ಲರಿಗೂ ವಿಶ್ವಾಸ ಬಂದು ತಾವು ಗೃಹಮೇದಿನಿ ಧರ್ಮ ಅನುಷ್ಠಾನ ಅಲ್ಲಿ ಜಯಂತಿ ಅಂತ ಹೇಳಿ ಇಂದ್ರನ ಮಗ ಜಯಂತ, ಅವನ ಮಗಳು ಜಯಂತಿ ಅವನ ಜೊತೆಗೆ ಮದುವೆ ಮಾಡಿಕೊಂಡಿದ್ದಾನೆ ಋಷಭನಾಮಕನಾದ ಪರಮಾತ್ಮ. ಮದುವೆ ಮಾಡಿ 100 ಮಂದಿ ಮಕ್ಕಳನ್ನು ಪಡೆದಿದ್ದಾನೆ. 100 ಮಂದಿ ಮಕ್ಕಳನ್ನ. ಅದರಲ್ಲಿ ಯೇಷಾಂ ಖಲು ಮಹಾಯೋಗಿ ಭರತಃ ಜ್ಯೇಷ್ಠ, ಶ್ರೇಷ್ಠ ಗುಣ. ಮಹಾಯೋಗಿ ಆದಂತಹವನು ಭರತ, ಅತ್ಯಂತ ಗುಣದಲ್ಲಿ ಜ್ಯೇಷ್ಠನಾದವನು. ಆಸೀತ್ ಏನೇದಂ ವರ್ಷಂ ಭಾರತಂ ಇತಿ ವ್ಯಪದಿಶಂತಿ. ಹಾಗಾಗಿ ಆ ಭರತ ಇವನು ರಾಜ್ಯನಾದದ್ದಕ್ಕೆ ಈ ವರ್ಷಕ್ಕೆ ಅಂದರೆ ಈ ಭೂಮಿಗೆ ಭರತ ಅಂತ ವ್ಯಪದಿಶಂತಿ ದೊಡ್ಡವರೆಲ್ಲ ಕರೀತಾರೆ. ಅವತ್ತಿಂದ ಇದು ಭಾರತ ಭೂಮಿ ಅಂತ ಆಯ್ತೆ ಹೊರತು ದುಷ್ಯಂತನ ಮಗನಾದ ಶಕುಂತೆ ದುಷ್ಯಂತನ ಮಗನಾದ ಭರತ ಅಂತಿದ್ದಾನೆ. ಆ ಭರತ ಇದ್ದಿದ್ದಕ್ಕಾಗಿ ಇದಕ್ಕೆ ಭಾರತ ಭೂಮಿ ಅಂತ ಕರೀತಾರೆ ಅಂತ ತಪ್ಪು ಕಲ್ಪನೆ ಜಗತ್ತಿಗೆ ಇದೆ. ಹಾಗೆ ತಿಳಿದುಕೊಳ್ಳೋದು ಅಗತ್ಯ ಇಲ್ಲ ಅಂತ ಭಾಗವತ ಹೇಳುತ್ತದೆ. ಹಾಗಾಗಿ ತತ್ರ ಅಲ್ಲಿ ಇಲಾವರ್ತ, ಬ್ರಹ್ಮಾವರ್ತ, ಮಲಯಕೇತು, ಭದ್ರಸೇನ, ಇಂದ್ರಸ್ಪೃಕ, ವಿದರ್ಭ, ಕೀಕಟ ಅಂತ 9 ರಾಜರು ಆಗಿದ್ದಾರೆ. ಇನ್ನು 9 ಜನ ಕವಿ ಮತ್ತು ಹರಿಹಂತ, ಪ್ರಬುದ್ಧ, ಪಿಪ್ಪಲಾಯನ, ಅಗ್ನಿಹೋತ್ರ, ಧ್ರುವಮಿಲ, ಚಮಸ, ಕರಭಾಜನ ಇವರೆಲ್ಲವೂ ಕೂಡ ಭಾಗವತ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ತಾವು ಋಷಿಗಳು ಇದ್ದರೂ ಸನ್ಯಾಸಿಗಳಂತೆ ಇದ್ದು ಎಲ್ಲ ಧರ್ಮಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು 81 ಜನ, 100 ಮಂದಿ ಲೆಕ್ಕ ಕೊಡ್ತಾರೆ. ಇನ್ನು 81 ಜನ ಏನು ಮಾಡಿದರು ಅಂದರೆ ಕರ್ಮಠರಾಗಿ ಬ್ರಾಹ್ಮಣರಾದರು. ಯಜ್ಞ, ದಾನ ಇವುಗಳನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಿಸಬೇಕು ಅಂತ ಕರ್ಮಠರಾಗಿ ತಾವು ಹೋಮ ಹವನಗಳಲ್ಲಿ ತಾವು ಬ್ಯುಸಿಯಾಗಿತ್ತು. ಹೀಗೆ ಅದರಲ್ಲಿ ಉತ್ತಮನಾದ ಶ್ರೇಷ್ಠನಾದವನು ಭರತ. ಆ ಭರತನಿಗೆ ಆಶ್ರಮ ಅಂದರೆ ಪಟ್ಟಾಭಿಷೇಕ ಮಾಡಿ ತಾನು ರಾಜನನ್ನು ಮಾಡಬೇಕು ಅಂತ ತಾನು ಸಂಕಲ್ಪ ಮಾಡಿದ್ದಾನೆ. ಆಗ ಋಷಭನಾಮಕ ಪರಮಾತ್ಮ 100 ಜನಕ್ಕೆ ತಾನು ಕರೆದು ತಂದು ಉಪದೇಶ ಮಾಡ್ತಾನೆ. ಎಲ್ಲರೂ ಬರಲಿ, ನಾನು ಕಾಡಿಗೆ ಹೋಗಬೇಕಾಗಿದೆ, ನಿಮಗೆ ರಾಜನೀತಿ, ಲೋಕನೀತಿ, ಧರ್ಮನೀತಿ ಇವುಗಳನ್ನೆಲ್ಲ ಉಪದೇಶ ಮಾಡಿ ನಾನು ಕಾಡಿಗೆ ಹೋಗ್ತೇನೆ ಅಂತ ಋಷಭ. ಯಾಕೆ ಅಂದರೆ ಸಾಮಾನ್ಯವಾಗಿ ಎಲ್ಲಿವರೆಗೆ ದೇವರು ಗುರುಗಳು ಅಂತ ಇರ್ತದೆ, ಏಕಾದಶಿ ಅದು ಇದು ಧರ್ಮಾಚರಣೆ ಕರ್ಮಾಚರಣೆ ಯಾವಾಗ ಇರ್ತದೆ ಅಂದರೆ ತಾನು ಬಡತನ ಇದ್ದಾಗ, ಹಣ ಇರೋದಿಲ್ಲಲ್ಲ ಅವನಿಗೆ, ಆಗ ಮಠಕ್ಕೆ ಬರ್ತಾನೆ, ಸೇವಾ ಮಾಡ್ತಾನೆ, ಏಕಾದಶಿ ಉಪವಾಸ ಅಂತಾನೆ. ಹಣ ಇರೋದಿಲ್ಲ, ದ್ವಾದಶಿ ಊಟ ಸಿಗ್ತದೆ ನನಗೆ, ಆ ಆರಾಧನೆ ಅಂತಾನೆ, ಈ ಆರಾಧನೆ ಅಂತಾನೆ. ಆ ಎಲ್ಲ ಗುರುಗಳ ಅನುಗ್ರಹ ಪಡೆದ ಮೇಲೆ ಸೇವಾ ಮಾಡಿರುತ್ತಾನೆ. ಅದಕ್ಕಾಗಿ ಅನುಗ್ರಹ ಆಗ್ತದೆ, ಕೆಲಸ ಹತ್ತದೆ, ಮಕ್ಕಳಾಗ್ತಾರೆ, ಹೆಂಡತಿ ಎಲ್ಲ ಆಗ್ತದೆ. ಆಗ ಬ್ಯುಸಿಯಾಗಿನ್ರಿ, ನಾನು ಬರ್ಲಿಕ್ಕೆ ಆಗೋದಿಲ್ಲ ಮಠಕ್ಕೆ ಅಂತ ಅನೇಕ ಜನ ಹೌದ್ರಿ, ಭಾಳ ತಪ್ಪಾಯ್ತು ನಮ್ಮಿಂದ, ಮಾಡಲಿಕ್ಕಿದ್ದೀವಿ ಅಂತ ಎಷ್ಟೋ ಜನ ಹೇಳ್ತಾರೆ ನಮಗೆ. ಯಾಕೆ ಹೀಗೆಲ್ಲ ಆಗ್ತದೆ ಅಂತಂದ್ರೆ ಐಶ್ವರ್ಯ, ಸಿಗಬೇಕಾದದ್ದೆಲ್ಲ ಸಿಕ್ಬಿಟ್ಟು ಅಂದ್ರೆ ಗಳಿಸಬೇಕಾದದ್ದು ಏನಿಲ್ಲ ಅಂದಮೇಲೆ ಯಾಕೆ ಶ್ರಮ ಪಡಬೇಕು ನಾವು ಅಂತಾನೆ ಮನುಷ್ಯ. ಆ ಭಾವನೆ ನಿಮಗೆ ಬರಬಾರದು ಅನ್ನೋ ಸಲುವಾಗಿ ನಿಮಗೆ ಸಾಮಾನ್ಯವಾದ ರಾಜರುಗಳೆಲ್ಲ ನೀವು ಎಲ್ಲ ಒಂದೊಂದು ದ್ವೀಪಗಳಿಗೆ ರಾಜರಾಗಿದ್ದೀರಿ. ಹಾಗಾಗಿ ನೀವು ಬನ್ನಿ, ನಿಮಗೆ ಉಪದೇಶ ಮಾಡ್ತೇನೆ. ಈ ಪ್ರಸಂಗ ಬರುವ ಸಂಭವ ಇದೆ, ಆ ಪ್ರಸಂಗ ಬರಬಾರದು ನಿಮಗೆ. ಐಶ್ವರ್ಯದಿಂದ ನೀವು ತೃಪ್ತರಾಗಿ ಕರ್ತವ್ಯ ಕರ್ಮ ಮೂಢರಾಗಬಾರದು ಅನ್ನೋ ಸಲುವಾಗಿ ದೇವರು ಬಂದು ತಾನು ಉಪದೇಶ ಮಾಡ್ತಾ ಇದ್ದಾನೆ. ನಾಳೆ ಎಲ್ಲರೂ ಇರ್ತಾರೆ, ಅವ್ರ ಮುಂದೆ ಋಷಭನಾಮಕ ಶ್ರೇಷ್ಠವಾದ ಉಪದೇಶ. ಆ ಉಪದೇಶವನ್ನು ನಾಳೆ ದಿವಸ ಕೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನಾವು ಅನ್ಕೊಂಡಿದ್ದೆಲ್ಲ ಆಗ್ಬೇಕಂತಿಲ್ಲ, ದೇವರ ಸತ್ಯ ಸಂಕಲ್ಪ. ಅವನೇನು ಚಿತ್ತ ಮಾಡ್ತಾನೆ, ತಚ್ಚಿತ್ತಾಭಿಜ್ಞೇನ ತಚ್ಚಿತ್ತಾನುಸಾರು ಚಿತ್ತೇನ ಅಂತ ರಾಯರು ಸತ್ಯ ಸಂಕಲ್ಪದಲ್ಲಿ ಹೇಳಿದ್ದಾರೆ. ನಾವು ಅನ್ಕೊಂಡಿದ್ದೇನೋ ಆಗ್ತದೆ ಅಂತ. ದೇವರು ಇವತ್ತು ಇಷ್ಟೇ ಪುಣ್ಯ ಇತ್ತು ಅನ್ನಿಸ್ತದೆ, ಇವತ್ತು ಇಷ್ಟೇ ಪುಣ್ಯ ಕೊಟ್ಟಿದ್ದಾನೆ. ಆ ದೇವರು ನಾಳೆ ನಿರ್ವಿಘ್ನವಾಗಿ ಪ್ರವಚನವನ್ನು ಮಾಡಿಸಿ ಶ್ರೋತೃವೃಂದಕ್ಕೆ ಪರಮಾತ್ಮ ಪುಣ್ಯವನ್ನು ಕೊಡಬೇಕು ಅಂತ ಇವತ್ತೇ ನಾವು ಪ್ರಾರ್ಥನೆ ಮಾಡಿದರೆ ದೇವರು ಪರಮಾತ್ಮ ಅವಶ್ಯವಾಗಿ ನಾಳೆ ದಿವಸ ಪುರಾಣವನ್ನು ಹೇಳುತ್ತೆ. ಶ್ರೀಕೃಷ್ಣ ಮಾಡೋಣ. 2 ತಾಸು ಮಾಡೋಣ.